ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಜೆಡಿಎಸ್ ಸಾಥನ್ನ ನೀಡಿದೆ. ಬೈರಮಂಗಲದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ದಳಪತಿಗಳು ಮುಂದಾಗಿದ್ದಾರೆ. ಈ ಜೆಡಿಎಸ್ ನಾಯಕರಿಗೆ ಬಿಜೆಪಿ ಕೂಡ ಸಾಥನ್ನ ನೀಡಿದೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಪಾದಯಾತ್ರೆ ವಿಚಾರಕ್ಕೆ ಬನ್ನಿ ನೋಡಿ. ಸರ್ಕಾರಕ್ಕೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ದಳಪತಿಗಳ ಸಮರಕ್ಕೆ ಬಿಜೆಪಿ ನಾಯಕರು ಸಾಥ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರು ಹೋರಾಟ ನಡೆಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆಯ ಸಮರ ಶಂಖ ಮೊಳಗಿಸಿದ್ರು. ತಮ್ಮ ಮನೆ ಮಠ ಜಮೀನು ಎಲ್ಲ ಬಿಟ್ಟು ಇವತ್ತು ನಮ್ಮ ಭೂಮಿ ಉಳಿಸ್ಕೊಳ್ಬೇಕು ಅಂತೇಳಿ ರೈತರೆಲ್ಲ ಇವತ್ತು ಬೀದಿಗಿಳಿದಿದ್ದಾರೆ. ಒಬ್ಬಿಬ್ರಲ್ಲ, ಕಿಲೋಮೀಟರ್ ಗಟ್ಟಲೆ ಸಾಲು, ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗಿದೆ. ಬಿಡದಿಯಲ್ಲಿ ಇವತ್ತು ಅಲ್ಲಿ ಉಳಿದುಕೊಳ್ತಾರೆ. ಆನಂತರ ಮುಂದುವರಿಯುತ್ತೆ ಮತ್ತೆ ಈ ಪಾದಯಾತ್ರೆ. ಜೆಡಿಎಸ್ ಭೈರಮಂಗಲ ಧರಣಿ ಸ್ಥಳದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಗೆ ಚಾಲನೆ ಸಿಕ್ತು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಭೈರಮಂಗಲದಿಂದ ಬೆಂಗಳೂರಿನವರೆಗೂ 2 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಸದ್ಯ ಭೈರಮಂಗಲದಿಂದ ಹೊರಟ ಪಾದಯಾತ್ರೆ ಹಳ್ಳಿಗಳ ಮೂಲಕ 9 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಜಾಥಾ ನಡೆಸಿ ಬಿಡದಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಮೊಮ್ಮಗನಿಗೆ ದೊಡ್ಡಗೌಡರ ಆಶೀರ್ವಾದ. ಚಾಮುಂಡಿ ದರ್ಶನ ಪಡೆದು ಎಚ್ಡಿಕೆ ಪಾದಯಾತ್ರೆ. ಪಾದಯಾತ್ರೆಗೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಆಶೀರ್ವಾದ ಪಡೆದು ಪಾದಯಾತ್ರೆಗೆ ಆಗಮಿಸಿದ್ರು. ಮೊಮ್ಮಗನಿಗೆ ವಿಜಯೀ ಭವ ಅಂತ ದೊಡ್ಡಗೌಡರು ಆಶೀರ್ವದಿಸಿದ್ರು. ಇತ್ತ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಕಿಡಿಕಾರಿದ್ರು. ಯಾವಾಗ ಈ ಪ್ರೋಸೆಸ್ ನ ಪ್ರಾರಂಭ ಈ ಸರ್ಕಾರದಲ್ಲಿ ಡೆಪ್ಟಿ ಸಿಎಂ ಆಗಿ ಈ ಭಾಗದ ವ್ಯಕ್ತಿ ಪ್ರಾರಂಭ ಮಾಡಿದ್ರು, ಅದರ ವಿರುದ್ಧ ರೈತರು 516 ದಿನದಿಂದ ಯಾವ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿ ನಡೆಸ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ನಾವೆಲ್ಲ ಮಾಡ್ತಾ ಇರೋದು, ಅವ್ರು ಮಾಡ್ತಾವ್ರೆ. ಅವರ ಹೋರಾಟನು ಇವತ್ತು ಗೌರವಿಸ್ತೆ. ಇವತ್ತು ನಾನು ಮಾಡೇ ಮಾಡ್ತೀನಿ ಅಂತ ಈ ಉದ್ದಡತನದಲ್ಲಿ ಹೊರಟಿರ್ತಕ್ಕಂಥದ್ದೇನಿದೆ, ಆ ರೈತರ ಪರವಾಗಿ ಧ್ವನಿ ಕೊಡ್ಲಿಕ್ಕೆ ಇವತ್ತು ನಾವು ಅವರ ಪರವಾಗಿ ನಿಂತಿದ್ದೇವೆ. ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನ ಲೂಟಿ ಮಾಡಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂತದ್ದು ರೈತರಿಗೆ ಬಗೆದಂತ ದ್ರೋಹ. ರೈತರ ಭೂಮಿಯನ್ನ ವಶಕ್ಕೆ ಪಡೆದು ಪರಿಹಾರ ಕೊಡಲು ಮುಂದಾಗಿರುವ ಸರ್ಕಾರದ ಬಳಿ ಖಾತೆಯಲ್ಲಿ ಹಣ ಇದೆಯಾ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಆಯ್ತು, ನೀವು ಇವತ್ತು ಹಣ ಕೊಡ್ತೀರಿ ಅನ್ನೋದಾದ್ರೆ ಎಕರೆಗೆ 2 ಕೋಟಿ ನೀವೇ ನಿಗದಿ ಮಾಡಿದ್ದೀರಿ. ನಿಮ್ಮ ಖಾತೆಯಲ್ಲಿ ದುಡ್ಡಿದೆಯಾ? 5,500 ಕೋಟಿಗೆ 11,000 ಕೋಟಿ, 5,500 ಎಕರೆಗೆ 11,000 ಕೋಟಿ ಇವತ್ತು ನಿಮ್ಮಲ್ಲಿ ದುಡ್ಡಿರಬೇಕು ನಿಮ್ಮ ಖಾತೆನಲ್ಲಿ. ತೋರಿಸಿ ದಯವಿಟ್ಟು ಅದನ್ನ, ಬಹಿರಂಗಪಡಿಸಿ ಅದನ್ನ. ಆಗುತ್ತಾ ನಿಮ್ಮ ಕೈಲಿ, ಸರ್ಕಾರದ ಕೈಲಿ? ದೋಸ್ತಿಗಳ ಪಾದಯಾತ್ರೆಗೆ ಡಿಕೆಶಿ ಗರಂ. ಇನ್ನು ಮೈತ್ರಿ ನಾಯಕರ ಪಾದಯಾತ್ರೆಗೆ ಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಪ್ರತಿಭಟನೆ ಪಾದಯಾತ್ರೆ ಏನ್ ಬೇಕಾದ್ರೂ ಮಾಡ್ಲಿ ಅಂದಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡಂತ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಇನ್ನು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಗೈರಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಿವಮೊಗ್ಗದಲ್ಲಿ ಬರ ವೀಕ್ಷಣೆ ನಡೆಸಿದ್ರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ ಜೆಡಿಎಸ್ ಪಾದಯಾತ್ರೆಯ ಬಗ್ಗೆ ಕೇಳಿದ್ದು, ಆಗ ವಿಜೇಂದ್ರ ನಾವು ಕೇವಲ ನೈತಿಕ ಬೆಂಬಲ ನೀಡಿದ್ದೇವೆ ಎಂದಿದ್ದಾರೆ. ಈ ಇಬ್ಬರು ನಾಯಕರ ಮಾತುಕತೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಷ್ಟೇ, ಬಟ್ ಏನೋ ಅವರೆಲ್ಲ
ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್. ಗೆಟಿಂಗ್ ವೀಕ್ ಅಂತ. ಇದೆಲ್ಲದರ ನಡುವೆ ಎರಡನೇ ದಿನದ ಪಾದಯಾತ್ರೆಗೆ ಜೆಡಿಎಸ್ ಕಲಿಗಳು ಸಜ್ಜಾಗುತ್ತಿದ್ದಾರೆ. ಮಾರ್ಗ ಮಧ್ಯೆ ಕೆಲವು ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಸಮಾವೇಶ ನಡೆಸಲು ಸಹ ಸಿದ್ದತೆ ನಡೆದಿದೆ. ಎರಡನೇ ದಿನ ಬಿಡದಿಯಿಂದ ಕೆಂಗೇರಿಯವರೆಗೂ ಪಾದಯಾತ್ರೆ ನಡೆಯಲಿದೆ.